ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ತಾಳಿ ಕಟ್ಟಿದ ಗಂಡನ ಮೇಲೆ ಕೈ ಮಾಡ್ಬಿಟ್ಟೆ. ನಾನು ಮಾಡಿದ ಸರಿನೋ ತಪ್ಪೋ ನನಗೊಂದು ಗೊತ್ತಾಗ್ತಿಲ್ಲ. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ನನಗೆ ತೋಚಲಿಲ್ಲ. ಆಗ ಹೆಂಡತಿ ಆಗದೆ ತಾಯಿಯಾಗಿ ಅವ್ರನ್ನ ತಿದ್ದಬೇಕು ಅನಿಸ್ತು. ನನ್ನಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡ್ಬೇಕು ಅಂತ. ಅಯ್ಯೋ ಲೇ ಓಡಿಬಿಡ ಕಣೆ, ನಿನ್ನ ತಮ್ಮಯ್ಯ ಅಂತ ಕಣೆ, ಲೇ ಕುಡಿಯಲ್ಲ ಕಣೆ, ತಮ್ಮಯ್ಯ ಬಿಟ್ಬಿಡೆ, ಓಡಿಬಿಡ ಕಣೆ ಪ್ಲೀಸ್, ಲೇ ಬಿಟ್ಬಿಡೆ. ಅಯ್ಯಮ್ಮ ರೀ, ತುಂಬ ಪೆಟ್ಟಾಯ್ತಾ? ನೀವು ಕುಡ್ಕೊಂಡು ಬಂದಾಗ ಏನು ಮಾಡ್ತೀರಾ ಏನಿಲ್ಲ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗೆ ಆ ಥರ ನೀವು ಆಡ್ತಿದ್ದಾಗ ನಾನು ಏನು ಮಾಡಿದೆ ಏನಿಲ್ಲ ಅಂತ ನನಗೆ ಗೊತ್ತಾಗ್ಲಿಲ್ಲ ರೀ. ಅಯ್ಯಮ್ಮ ತುಂಬ ಹೊಡೆದ್ಬಿಟ್ನಾ? ಹೋಗ್ಲಿ ಬಿಡೆ, ಕುಡ್ಕೊಂಬಂದು ಹೆಂಡ್ತಿಗೆ ಹೊಡೆದಿದ್ದು ನನ್ನ ತಪ್ಪು. ಆ ತಪ್ಪಿಗೆ ಶಿಕ್ಷೆ ಕೊಟ್ಟು ಬುದ್ಧಿ ಹೇಳಿದೀಯ ಅಷ್ಟೇ. ಬಂದೇ ಇರು. ಏನ್ರಿ ಇದು? ದುಡ್ಡು ಕಣೆ, ಇದರಲ್ಲಿ 9,000 ಇದೆ. ಅಲ್ಲ 8,200 ಇದೆ. ಇಷ್ಟೊಂದು ದುಡ್ಡು? ಕೆಲಸ ಸಿಕ್ತಲ್ಲೇ. ಒಂದೇ ದಿನಕ್ಕೆ ಸಂಬಳ ಕೊಟ್ಬಿಟ್ರಾ? ಲೇ, ಸಂಬಳ ಅಲ್ಲ ಕಣೆ, ಇದನ್ನ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ. ಕೈಗೆ ಇಷ್ಟೊಂದು ದುಡ್ಡು ಬಂದ್ಬಿಡ್ತಲ್ಲ, ಆ ಖುಷಿಲಿ ಸ್ವಲ್ಪ ಕುಡಿದ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಹೊಡೆದ್ಬಿಟ್ಟೆ. ಸ್ವಲ್ಪ ಹೊಡೆದೇನೆ ನೀನು? ಸ್ವಲ್ಪ ಕುಡಿದ್ರೇನ್ರಿ ನೀವು? ಅಯ್ಯೋ ಹೋಗ್ಲಿ ಬಿಡಪ್ಪ. ಈಗ ಯಾಕೆ ಜಗಳ? ಇನ್ಮೇಲೆ ಯಾವತ್ತೂ ಕುಡ್ಕೊಂಬಂದು ಈ ಥರ ಎಲ್ಲ ಆಡಲ್ಲ ಕಣೆ, ನನ್ನ ಕ್ಷಮಿಸ್ಬಿಡು. ರೀ, ನೀವು ನಿಜ ಹೇಳ್ತಿದ್ದೀರಾ? ಇನ್ಮೇಲೆ ಕುಡ್ಕೊಂಡು ಬಂದು ಗಲಾಟೆ ಮಾಡಲ್ವಾ? ನನ್ನ ಮೇಲೆ ಆಣೆ? ಲೇ, ನಿನ್ನ ಆಣೆ, ನನ್ನ ಆಣೆ, ನಮ್ಮ ಮೌನ ಆಣೆಗಳು ನಾನು ಕುಡ್ಕೊಂಬಂದು ಗಲಾಟೆ ಮಾಡಲ್ಲ ಕಣೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ರೀ, ಕ್ಷಮಿಸಿ ಅಂತ ನೀವು ಕೇಳಬೇಡ್ರಿ. ಅಂತೂ ನನ್ನ ಮಗ ಸುಂದರ ದರಿದ್ರ ಮಿನಿಸ್ಟ್ರು ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ. ಇನ್ಮೇಲೆ ನಾನೇ ಬೇರೆ, ನನ್ನ ಬದುಕೆ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನೇ ರಾಜಕುಮಾರಿ ರೀ 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 ರೀ. ನೀನೇನಲ್ಲೇ ಸುಂದರ ದರಿದ್ರ ಇದು? ಎಸ್ ಮಮ್ಮಿ, ನಾನೀಗ ಮಿನಿಸ್ಟ್ರ್ ಮನೇಲಿ ಹೈ ಇಂಪ್ಲೂಯೆನ್ಸ್ಡ್ ಎಂಪ್ಲಾಯ್ ಆಗಿರ್ಬೋದು, ಆದರೆ ಮಿನಿಸ್ಟ್ರು ಪಿ ಎ ಏನಲ್ವಲ್ಲ ಬಿಡು. ಮಮ್ಮಿ, ಮಿನಿಸ್ಟ್ರ್ ಪಿ ಆದ್ರೆ ವೇಸ್ಟು. ಆ ಮನೇಲಿ ಆ ಮಿನಿಸ್ಟ್ರ್ ಅವ್ರ ಅಕ್ಕ ಇದಾರಲ್ಲ, ಅವರೇ ಎಲ್ಲದಕ್ಕೂ ಡಾನು. ನಾವಿಷ್ಟು ದಿನ ಏನಂತ ಅಂದ್ಕೊಂಡಿದ್ವಿ? ಶ್ರಾವಣಿ ಮೇಡಮು ಸಿಕ್ಕಾಪಟ್ಟೆ ಸ್ಟ್ರಾಂಗು ಅಂದ್ಕೊಂಡಿದ್ವಿ. ಬಿಟ್ರೆ ಅವ್ರ ಅಪ್ಪ ಸ್ಟ್ರಾಂಗು ಅಂತ ಅಂದ್ಕೊಂಡಿದ್ವಿ. ಇಲ್ಲ ಮಮ್ಮಿ, ಆ ಮನೇಲಿ ಈ ಅಮ್ಮನ ಮಾತನ್ನ ಮಿನಿಸ್ಟ್ರು ಸಹ ತೆಗೆದಾಕಲ್ಲ. ಒಟ್ಟಿನಲ್ಲಿ ನಮ್ಮ ವಿಜಯಾಂಬಿಕಾ ಮೇಡಮ್ಮೇ ಬಾಸ್. ಗೊತ್ತ ಬೇಡ, ಅವತ್ತು ಸಾಲಿಗ್ರಾಮಕ್ಕೆ ಹೋಗ್ಬೇಕಾದ್ರೆ ಮಂಡಗಿ ಚೆಲ್ಬಿಡ್ತು, ಹಂಗೆ ಸರಕ್ ಅಂತ ಒಂದು ಲುಕ್ ಕೊಟ್ರು ನೋಡು. ಅವಾಗಲೇ ಗೊತ್ತಾಯ್ತು ನನಗೆ ಈ ಹಾಲ್ ಮರೋಳು ಏನು ಗೊತ್ತು ಮರೋಯೋ. ಅವ್ರಿಗೆ ಅಗತ್ತಿದೆ ಅಂದಮೇಲೆ ನನಗಿರಬಾರ್ದ ಮಮ್ಮಿ? ಗೊತ್ತು ಬಿಡು, ನಿನ್ ಗೊತ್ತು. ಸರಿ ಮಮ್ಮಿ, ನನಗೆ ಬ್ಲೆಸ್ ಮಿ ಮಮ್ಮಿ. ನಿನಗೆ ಇವಾಗ ನನ್ನ ಆಶೀರ್ವಾದಕ್ಕಿಂತ ಹಾಲ್ ಮಾರಳ ಆಶೀರ್ವಾದ. ಮಮ್ಮಿ, ಏನ ಹಾಲ್ ಮಾರೋಳು ಅಂತ ಹೇಳ್ಬೇಡ, ನಮ್ಮ ಬಾಸ್ ಅವರು. ಯಾಕ? ಅವಳು ಹಾಲು ಮಾರ್ತಿದ್ಲು ತಾನೆ? ಅದು ಅವಾಗಾದ್ರೆ ಹಾಲು ಮಾರ್ತಿದ್ಲು ಅನ್ನೋದಿರುತ್ತೆ ತಾನೆ? ಸರಿ, ಅವಳ ಆಶೀರ್ವಾದ ಮುಖ್ಯ. ಹಾಲು ಮಾರ್ತಿದ್ಲು ಅವಳು ವಿಜಯಾಂಬಿಕಾ. ಅವಳೀಗ ನಿನಗೆ ಬಾಸು. ಆ ಅಮ್ಮನ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ, ನಿಂಗೆತ್ತಲ್ಲಿ ಕೆಲಸ ಮಾಡಿ ಸೈ ಅನ್ನಿಸ್ಕೊ. ನಾನಿಲ್ಲಿ ಶ್ರಾವಣಿ ಮೇಡಮರ್ಗೆ ನೈಸ್ ಹೊಡ್ಕೊಂಡು ಅವ್ರ ಹತ್ರ ಆಗ್ತೀನಿ. ಕರೆಕ್ಟ್ ಮಮ್ಮಿ, ನೀ ಹೇಳೋದು. ನಾನೇನಾರ ಅವ್ರ ಹತ್ರ ಸೈ ಅಂತ ಅನ್ನಿಸ್ಕೊಂಡ್ರೆ ಹಾಕ್ಕೊಂಡಿರೋ ಟೈ ಹಾವಾಗತ್ತೆ, ಕೈ ಕೊಡ್ಲಿ ಆಗುತ್ತೆ, ಜೇಬಲ್ಲಿರೋ ಚಿಲ್ಲರೆ ಕಾಸು ಕೋಟಿ ಕೋಟಿ ಆಗುತ್ತೆ. ಆಮೇಲೆ ಆ ಮನೆನ ನಾನೇ ಕೊಂಡ್ಕೊಂಡು
ಆ ಮನೆಯಲ್ಲಿರೋರ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡು ಅವ್ರು ನಂಗೆ ಕೈಯಲ್ಲಿ ಹಿಂಗೆ ಆಟಾಡಿಸ್ತಿರ್ತೀನಿ. ಹಿಂಗೆ ಅಡ್ಡಾಡ್ಸಂತೆ. ನೀನು ಹೇಳೋ ಮಾತು ಎಲ್ಲ ಕರೆಕ್ಟ್ ಆದ್ರೆ ನಮ್ಮನ್ನ ಹಿಡಿಯೋರೇ ಇರಲ್ಲ ಕಣ. ಕರೆಕ್ಟ್. ಅಲ್ಲಿವರೆಗೂ ನಾವು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ಅದರಲ್ಲೂ ಆ ಶ್ರಾವಣಿ ಮೇಡಮ್ ಅವ್ರ ಹತ್ರ ನಾಜೂಕಾಗಿರ್ಬೇಕು. ನೋಡು, ಶ್ರಾವಣಿ ಮೇಡಮ್ ಆಗಲಿ ಅಥವಾ ವಿಜಯಾಂಬಿಕಾ ಮೇಡಮ್ ಆಗಲಿ, ನೀರು ಬೋರ್ವೆಲ್ಲಿಂದ ಬರುತ್ತೋ ಅಥವಾ ನಲ್ಲಿಯಿಂದ ಬರುತ್ತೋ, ಕೊಡ ತುಂಬಿಕೊಳ್ಳೋದು ನಮ್ಮ ಆದ್ಯತೆ. ಅರ್ಥವಾಯ್ತು? ಕರೆಕ್ಟ್ ಆಗಿ ಹೇಳಿದೆ ಮಮ್ಮಿ. ಸರಿ, ನನ್ನ ಟೈಮ್ ಆಯ್ತು. ನಾನು ಬರ್ತೀನಿ. ಲಕ್ಷ್ಮಿ ಮಮ್ಮಿ. ವಿಜಯೀ ಭಾವ, ವಿಜಯೀ ಭಾವ, ವಿಜಯೀ ಭಾವ. ರೀ ತಗೊಳ್ಳಿ ಖರ್ಚಿ ಪರ್ಸ್, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಎಲ್ಲಿ ಹೋಗ್ತಿದ್ದೀರಾ? ಕೇಳಿದ್ಯಾ? ಕೇಳೇ ಬಿಟ್ಯಾ? ಎಲ್ಲಿ ಹೋಗ್ತೀಯೋ ಅಂತ ಕೇಳೇ ಬಿಟ್ಯಾ? ಮುಗೀತು ನಮ್ಮ ಕತೆ, ಇನ್ನು ಮುಗೀತು. ನಾವು ಹೋಗೋ ಕೆಲಸ ಅದಂಗೆ. ಬಾಮೇದ ನಡಿ ಮನೆ ಒಳಗೆ. 5 ನಿಮಿಷ ಬಿಟ್ಟು ಆಮೇಲೆ ಹೊರಡೋಣ. ಈ ತರ ಹೋದ್ರೆ ಹೋಗೋ ಕೆಲಸ ಆಗುತ್ತಾ? ಬಾವ ಅಂಥದ್ದೆಲ್ಲ ಏನೂ ಆಗಲ್ಲ. ಇಂಥದ್ರೆಲ್ಲ ನಂಬಿಕೆ ಇರಬೇಕು ನಿಜ, ಆದ್ರೆ ಆ ನಂಬಿಕೆನೇ ನಮ್ಮ ದಾರಿಗೆ ಅಡ್ಡ ಆಗಬಾರ್ದು. ಬನ್ನಿ ಹೋಗೋಣ ಈಗ. ಅಡ್ಡ ಆಗ್ಬಾರ್ದ? ಗುಡ್ಡದ ಹಾಗೆ ಅಡ್ಡ ನಿಂತಿದ್ದಾಳೆ. ಎಲ್ಲಿಗೆ ಅಂತ ಹೋಗ್ತೀಯ? ಏನೋ ಗುಡ್ಡದ ತರ ಅಡ್ಡಡ್ಡ ನಿಂತಿದ್ದೀನಾ? ನಾನ್ ಗುಡ್ಡ ಆದ್ರೆ ನೀವು ದಡ್ಡ. ನೀವಮ್ಮ ಮಗ ಇಬ್ರು ಬದ್ಲಾಗ್ಬಿಟ್ಟಿದ್ದೀರಾ. ಶ್ರೀವಲಿ ಮಾತು ಎಲ್ಲೆಲ್ಗೂ ಹೋಗ್ತಾ ಇದೆ. ಬಾವಂಗೆ ಯಜಮಾನ್ರ ಮನೆ ಕೆಲಸ ಸಿಕ್ಕಿದೆ. ಅವ್ರೀಗ ವಿಜಯ ಮೇಡಮ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು, ವಿಜಯ ಮೇಡಮ್ಗೆ ಪಿ ಆಗಿ ಕೆಲಸ ಸಿಕ್ಕಿದ್ಯಾ? ಇದಕ್ಕೆ ವಿಜಯ ಮೇಡಮ್ ಒಪ್ಕೊಂಡ್ರಾ? ಒಪ್ಕೊಂಡ್ರಲ್ಲ, ಒಪ್ಕೊಂಡಿದ್ದಾರೆ. ಅದಕ್ಕೆ ಈಗ ಕೆಲ್ಸಕ್ಕೆ ಅಂತ ಹೋಗ್ತಾ ಇರೋದು. ಓ ನೋಡು, ಇದು ಗುಡ್ ನ್ಯೂಸ್ ಅಂದ್ರೆ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಇದು ಕಂಗ್ರಾಚುಲೇಷನ್ಸ್ ಅಲ್ಲ. ಹೋಗ್ಬೇಕಾರೆ ಎಲ್ಲಿ ಅಂತ ಕೇಳ್ಬಿಟ್ಟು ಅಪಶಕುನದ ಕಂಗ್ರಾಚುಲೇಷನ್ ನನಗೆ ಹಾಕ್ಬೇಕು. ಅಯ್ಯೋ ಅಣ್ಣ, ಇದ್ ಯಾವ ಅಪಶಕುನೂ ಅಲ್ಲ. ನಾನು ಹುಟ್ಟಿದ ಮೇಲೆನೆ ನಮ್ಮ ಅಪ್ಪ ಅಮ್ಮ ಇಬ್ರು ಶ್ರೀಮಂತರಾಗಿದ್ದು. ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಅಡ್ಡ ಬಂದ್ರೆ ಅವ್ರು ಹೋಗೋ ಕೆಲ್ಸದಲ್ಲಿ ಒಳ್ಳೇದಾಗತ್ತೆ. ನಾನ್ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರಿಗೆ ಅದೃಷ್ಟ ಡಬಲ್ ಆಗತ್ತೆ ಗೊತ್ತಾ. ಇವಾಗ ನೀವ್ ಆರಾಮಾಗಿ ಹೋಗ್ ಬನ್ನಿ. ಈಸ್ ಇಟ್? ಓಕೆ ಬಾಮೇದಾ, ನಡಿ ಹೋಗಿ ಬರೋಣ. ವರ ಹೇಗಿದ್ದಾಳೆ ಶ್ರೀವಲಿ? ಅಯ್ಯೋ ಸುಬ್ಬು, ವರ ಅಂತೂ ಸೂಪರ್ ಆಗಿದ್ದಾಳೆ. ಗಂಡನ್ ಜೊತೆ ಜಾಮ್ ಜೂಮ್ ಅಂತ ಸುತ್ತಾಡ್ಕೊಂಡಿದ್ದಾಳೆ. ಅಣ್ಣನ ಆಫೀಸ್ ಅಲ್ಲಿ ಯಾವ್ದೋ ಟ್ರಿಪ್ ಇತ್ತು, ಅದಕ್ಕೆ ಅವರಿಬ್ರು ಅಲ್ಲಿ ಹೋಗಿದ್ದಾರೆ. ಒಳ್ಳೇದಾಯ್ತಲ್ಲ, ತುಂಬಾ ಖುಷಿ ಆಯ್ತು. ಬಾವಾ ಅರ್ಥ ಆಯ್ತು. ನೀನು ಲೆಫ್ಟ್ ಹೋದ್ರೆ ನಾವು ಸ್ಟ್ರೈಟ್ ಹೋಗ್ತೀವಿ. ವಿದ್ಯಾ ಮೇಡಮು ಸುಬ್ಬು ನನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ವಾ ನಾನು ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಿರೋದು. ಈಗ ನೋಡಿದ್ರೆ ಸುಂದ್ರಣ್ಣನ ಅವ್ರು ಪಿ ಆಗಿ ತಗೊಂಡಿದ್ದಾರೆ. ಹಾಗಾದ್ರೆ ಸುಂದ್ರಣ್ಣನು ನಮ್ಮ ಪಾರ್ಟಿನೇ. ಸುಬ್ಬುನ ನಾನು ಪಡ್ಕೊಳ್ಳಕ್ಕೆ ಇದರಿಂದ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು. ಅದಕ್ಕೆ ಅಲ್ವಾ ಅವ್ರ ಕೆಲ್ಸಕ್ಕೆ ತಗೊಂಡಿರೋದು. ವಿದ್ಯಾ ಮೇಡಮು ತುಂಬ ಒಳ್ಳೆಯವರು.